कावेरी जल व्यवस्थापन प्राधिकरणाने दिलेल्या निर्देशांचे पालन करणे राज्य सरकारसाठी अनिवार्य आहे असे नगरविकास मंत्री यतींद्र सिद्धरामय्या यांनी स्पष्ट केले. मंगळवारी काँग्रेस भवन येथे आयोजित पत्रकार परिषदेत ते बोलत होते. कावेरी जल व्यवस्थापन प्राधिकरणाने तामिळनाडूसाठी पाणी सोडण्याचे निर्देश दिले असल्याचे ते म्हणाले. ಸೈಲೆಂಟ್ ಸ್ವಲ್ಪ ಡೋರ್ ಕ್ಲೋಸ್ ಮಾಡ್ರಿ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ನೀರು ಬಿಡೋಕ್ಕೆ ಆದೇಶ ಮಾಡಿದೆ. ಹೌದು, ನಾನು ಈಗ ತಾನೇ ಆ ಸುದ್ದಿ ಓದಿದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡಬೇಕಾದಂಥ ಅನಿವಾರ್ಯತೆ ನಮ್ಮಲ್ಲಿದೆ. ಬಟ್ ಆದರೂ ಕೂಡ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನನಗಿನ್ನೂ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ನನಗೂ ಕೂಡ ಈಗ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದರ ಮೇಲೆ ಆಧಾರದಲ್ಲಿ ನಾನು ನಿಮಗೆ ಹೇಳ್ತೇನೆ ಮಾಹಿತಿ. ಈಗ ಕಾವೇರಿ ನೀರು ಕಮ್ಮಿ ಆಗಿದೆ, ಮಳೆ ಬಂದು ಕಮ್ಮಿ ಆಗಿದೆ. ಆದರೆ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶದ ಮೇರೆಗೆ ಈ ಥರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅವರು ಸುಪ್ರೀಂ ಕೋರ್ಟ್ ಅವರು ಆ ಮಂಡಳಿಯವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರಲೇಬೇಕಾಗತ್ತೆ ಕಾನೂನು ಪ್ರಕಾರ. ಸೊ ಹಾಗಾಗಿ ನಮ್ಮ ಕುಡಿಯೋ ನೀರಿಗೆ ಎಷ್ಟು ನೀರು ಇಟ್ಕೊಳ್ಬೇಕು ಅದನ್ನ ಇಟ್ಕೊಂಡು ತಮಿಳ್ನಾಡಿಗೆ ಏನು ನೀರು ಕೊಡಬೇಕು ಅದಕ್ಕೆ ಕೊಡಬೇಕಾಗತ್ತೆ. ಬಟ್ ಆದರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ಈಗ ನೀರಿಲ್ಲ ಅನ್ನುವಂಥದ್ದನ್ನು ಸ್ವಲ್ಪ ವಾದಿಸಿದ್ರೆ ಆವಾಗ ರೈತರು ಕೂಡ ವಿರೋಧ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಮಳೆನೂ ಕೂಡ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಇದು ಕೋರ್ಟಲ್ಲಿ ವಾದ ಮಾಡುವಂಥದ್ದಲ್ಲ. ಇದಾಗಲೇ ಹಿಂದೆ ಎಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಮಂಡಳಿ ರಚನೆ ಆಗಿರೋದು. ಆ ಮಂಡಳಿಯವರು ನೀರಿನ ಪರಿಸ್ಥಿತಿ ಎರಡೂ ರಾಜ್ಯದಲ್ಲಿ ನೋಡಿ ಅದರ ಆಧಾರದ ಮೇಲೆ ಯಾರಿಗೆ ಎಷ್ಟು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಸೊ ಹಾಗಾಗಿ ಇದರ ವಿಷಯದಲ್ಲಿ ನಾವೇನು ಮಾಡೋದಕ್ಕಾಗಲ್ಲ, ನಮ್ಮ ಕೈ ಕಟ್ಟಿರುತ್ತೆ. ಬಟ್ ಆದರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಅವರ ಈ ಒಂದು ತೀರ್ಮಾನಕ್ಕೆ ಬರೋಕ್ಕಿಂತ ಮುಂಚೆ ಎರಡೂ ರಾಜ್ಯದ ಪ್ರತಿನಿಧಿಗಳನ್ನು ಮತ್ತು ನಮ್ಮ ಅಧಿಕಾರಿಗಳನ್ನೆಲ್ಲ ಎಕ್ಸ್ಪರ್ಟ್ಗಳನ್ನು ಪರಿಣಿತರನ್ನು ಅವ್ರನ್ನೆಲ್ಲ ಭೇಟಿ ಮಾಡಿ ಅವರೆಲ್ಲರದ್ದು ವಾದಗಳನ್ನು ಆಲಿಸಿನೇ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ. ನಾನೇನು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಸೊ ಕಾವೇರಿ ಪ್ರಾಧಿಕಾರ ಏನು ತೀರ್ಮಾನ ಕೊಡುತ್ತೆ ಅದಕ್ಕೆ ಬದ್ಧರಾಗಿರಲೇಬೇಕಾಗುತ್ತೆ ಸರ್ಕಾರ. ಮುಖ್ಯಮಂತ್ರಿಗಳು ಇದಕ್ಕೆ ಏನು ರೆಸ್ಪಾಂಡ್ ಮಾಡ್ತಾರೆ ನೋಡ್ತಾರೆ. ಹೌದು, ನಾನು ಇವತ್ತು ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡೂ ಬರುತ್ತೆ. ಈ ಎರಡೂ ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನೆ ಮಾಡಿದೆ. ಸೊ ಹಾಗಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೇಕಾದಷ್ಟು ಕಾಮಗಾರಿಗಳು ನಡೀತಾ ಇದೆ. ಕೆಲವು ವರ್ಕ್ಗಳು ನಿಗದಿತ ಸಮಯದಲ್ಲಿ ಮುಗಿದಿಲ್ಲ, ಬಹಳ ವಿಳಂಬ ಆಗಿದೆ. ಸೊ ಅದನ್ನು ವಿಳಂಬ ಮಾಡಬೇಡಿ, ಈಗ ಒಂದು ಟೈಮ್ ಲಿಮಿಟ್ ಕೊಟ್ಟು ಆ ಟೈಮ್ ಲಿಮಿಟ್ನಲ್ಲೇ ಮುಗಿಸ್ಬೇಕು ಅಂತ ಹೇಳಿದ್ದೇನೆ. ಮತ್ತು ನಗರನ ಸ್ವಚ್ಛವಾಗಿಡಬೇಕು ಅಂತ ಹೇಳಿದ್ದೇನೆ. ಮತ್ತು UCF ಫಂಡ್ನಲ್ಲಿ ಯಾವ್ಯಾವ ಕಾಮಗಾರಿಗಳನ್ನು ಪ್ರಪೋಸಲ್ ಕೊಡಬೇಕು ಅದನ್ನು ಕೂಡ ನಾನು ಪರಿಶೀಲನೆ ಮಾಡಿದ್ದೇನೆ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಈಗ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ಸೊ ಎದುರಾಗಿರೋ ಸಮಸ್ಯೆಗಳಿಗೆ ಇವರು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಿದ್ದೇನೆ. ಸೊ ಹಾಗಾಗಿ ಹಲವಾರು ವಿಷಯಗಳು ಸಭೆಯಲ್ಲಿ ಬಂತು. ನಗರೋತ್ಥಾನ ಯೋಜನೆ 100 ಕೋಟಿ ರೂಪಾಯಿ ಪ್ರತಿಯೊಂದು ಮಹಾನಗರ ಪಾಲಿಕೆ ಕೊಡುವಂಥ ಯೋಜನೆ ಕಳೆದ 6 ತಿಂಗಳಿಂದ ಈಗ 2 ವರ್ಷ ಆಯಿತು ಪಾಲಿಕೆಗಳಿಗೆ ಅನುದಾನನೇ ಬರ್ತಾ ಇಲ್ಲ. ಹೀಗಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ. ಅದ್ರ ಬಗ್ಗೆ ಏನಾದರೂ ಇಲ್ಲ, ವಿಶೇಷ ಅನುದಾನ ಅಂತ ಹೇಳಿ ಬೆಳಗಾವಿ ಮಹಾನಗರ ಪಾಲಿಕೆಗೆ ರಾಜ್ಯ ಸರ್ಕಾರದಿಂದ ಹಿಂದೆ ಅನುದಾನ ಕೊಟ್ಟಿದ್ರಂತೆ. ಸೊ ಅನುದಾನ ಈ ಬಾರಿ ಬಂದಿಲ್ಲ. ಅದನ್ನು ಕೊಡಿಸ್ಕೊಡಿ ಅಂತ ಹೇಳಿ ನಮ್ಮ ಶಾಸಕರು ಕೂಡ ಕೇಳಿದರು. ಸೊ ಖಂಡಿತ ನಾನು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಕೊಡೋದಕ್ಕೆ ಸಾಧ್ಯ ಆದರೆ ಕೊಡಿಸ್ಕೊಡೋಣ. नवोदित आणि ज्येष्ठ अशा दोन्ही गटांचा विचार करून मंत्रिमंडळाचा विस्तार केला जाईल असेही राज्य मंत्रिमंडळ विस्ताराबाबत बोलताना यतींद्र सिद्धरामय्या म्हणाले. विनोद कोलकार, KMM मराठी, बेळगाव. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.